ಈಗ ನೋಡಿರಿ, ಇವತ್ತು ನಾವು ಪಡ್ಡು ಈರುಳ್ಳಿ ಸಾರು ಮಾಡೋಣ. ಸ್ಪೆಷಲ್ಲಾಗಿ ಈರುಳ್ಳಿ ಸಾರು ಪಡ್ಡು ಹೇಗೆ ಮಾಡುವುದನ್ನು ನೋಡೋಣ. ಮೊದಲು ಒಂದೆರಡು ಗ್ಲಾಸ್ನಷ್ಟು ಅಕ್ಕಿ ಮತ್ತು ಮೆಂತ್ಯಕಾಳು, ಒಂದು ಸ್ಪೂನ್ನಷ್ಟು ಮೆಂತ್ಯಕಾಳನ್ನು ಅದರಲ್ಲಿ ಹಾಕಿ ತೊಳೆಯಬೇಕು. ತೊಳೆದು ಕ್ಲೀನಾಗಿ 2-3 ಬಾರಿ ತೊಳೆಯಬೇಕು. ನೋಡಿರಿ, ನಾವು ತೊಳೆಯಕತ್ತೀನಿ, ಈ ಥರ ತೊಳಿಬೇಕು. ಅದರಾಗ ಧೂಳ ಏನಾದರೂ ಕಡ್ಡಿ ಕೆಸರು ಇದನ್ನು ಹೋಗ್ತವೆ. ತೊಳೆದ್ಮೇಲೆ ಈ ಥರ ಕಪ್ಪು ಒಂದು ಸ್ವಲ್ಪ ಬೆಳ್ಳಗೆ ಕಾಣ್ತಾವೆ. ಮತ್ತು ಉದ್ದಿನಬೇಳೆ ತೊಳ್ಕೊಂಡು ಇಟ್ಕೋಬೇಕು. ಎರಡೂ 2-3-4 ತಾಸು ಅಷ್ಟು ನೆನೆ ಇಟ್ಕೊಂಡಿರ್ಬೇಕು. ತೊಳೆದು ನೆನೆಯಲ್ಲ ಇಡಬೇಕು. ನೆನೆ ಇಟ್ಮೇಲೆ 4 ತಾಸು ಆದಮೇಲೆ ಮಿಕ್ಸಿಗೆ ಹಾಕಬೇಕು. ನೈಟೇ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ಸಾಯಂಕಾಲ ಒಂದು 6 ಗಂಟೆ 7 ಗಂಟೆಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಮೊದಲು ನಾನು ಉದ್ದಿನಬೇಳೆ ಹಾಕತ್ತೀನಿ ನೋಡ್ರಿ. ಉದ್ದಿನಬೇಳೆನ ಮಿಕ್ಸಿ ಮಾಡ್ಕೊಂಡು ನೋಡಿರಿ, ಈ ಥರ ಆಗುತ್ತೆ ಪೇಸ್ಟ್. ಇಟ್ಕೋಬೇಕು. ಅದನ್ನು ಹಾಕ್ಕೊಂಡ ನಂತರ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕಬೇಕು. ಅದರಲ್ಲಿ ಸ್ವಲ್ಪ ತರಿಯಾಗಿರಬೇಕು. ಪಡ್ಡು ಮಾಡ್ತೀವಂದ್ರೆ, ದೋಸೆಗಾದ್ರೆ ನುಣ್ಣಗೆ ರುಬ್ಬಬೇಕು. ಈಗ ನಾವೇನು ಮಾಡೋಣ, ತರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಬೇಕು ಗಟ್ಟಿ. ನೋಡಿರಿ, ಈ ಥರ ಸ್ವಲ್ಪ ತರಿಯಾಗಿರಬೇಕು. ಇದನ್ನು ಆಮೇಲೆ ಉದ್ದಿನಬೇಳೆ ಮಿಕ್ಸಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕಬೇಕು. ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರಾತ್ರಿ ಎಲ್ಲ ನೆನೆ ಇಡಬೇಕು. ಎಲ್ಲ ಕಲಿಸಿ ಮಿಕ್ಸ್. ಬೆಳಗ್ಗೆ ನೋಡಿರಿ, ಈ ಥರ ಬರ್ತೈತಿ. ಹಿಂಗೆ ಉದುಗಾಗಿ ಬರಬೇಕದು, ಅಂದ್ರೆ ಪಡ್ಡು. ಉಪ್ಪು ಹಾಕ್ಬೇಕ್ರಿ. ಬೆಳಗ್ಗೆ ಮಾಡುವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿ ಕಲಿಸ್ಬೇಕು. ಸ್ವಲ್ಪ ಸ್ಪೆಷಲಾಗಿ ಕೆಂಪು ಬರಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ನೀರು ಹಾಕಿ ಪಡ್ಡಿನ ಹದಕ್ಕೆ ಮಿಕ್ಸ್ ಮಾಡ್ಬೇಕು. ನೋಡಿರಿ, ಈ ಥರ ಹದ ಇರಬೇಕು ಪಡ್ಡು ಮಾಡ್ಬೇಕಂದ್ರೆ ಮೆತ್ತಾಗಿ ಬರ್ತಾವೆ. ಅದಕ್ಕೆ ನಾವು ಸ್ಪೆಷಲಾಗಿ ಈರುಳ್ಳಿ ಸಾಗು ಮಾಡೋಣ ಅಂದಿದ್ವಲ್ರಿ. ಈರುಳ್ಳಿ ಸಾಗು ಮಾಡೋಣ ಬರಲಿ ನೋಡಿರಿ. ಅದಕ್ಕೆ 1 ಕ್ಯಾರೆಟ್ ತೊಗೊಂಡಿನಿ, 1 ಟೊಮೆಟೊ ತೊಗೊಂಡಿನಿ, ಕರಿಬೇವು ತೊಗೊಂಡಿನಿ, 1-2 ಈರುಳ್ಳಿ ತೊಗೊಂಡಿನಿ, 1-2 ಮೆಣಸಿನ್ಕಾಯಿ ಅಷ್ಟನ್ನು ಹೆಚ್ಚಿಟ್ಕೋಬೇಕು. ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಿಡಿಸಿ ಜೀರಿಗೆ ಹಾಕಬೇಕ್ರಿ. ಟಚ್ ಆದಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಬೇಕು. ನಂತರ ಈರುಳ್ಳಿ ಹಾಕಿ ಹೆಚ್ಚಿದ ಕ್ಯಾರೆಟನ್ನು ಹಾಕಿ ಕಲಿಸ್ಕೊಂಡು ಇರಬೇಕು. ಹಂಗೆಲ್ಲ ಮಿಕ್ಸ್ ಆಗಬೇಕಲ್ರಿ. ಆಮೇಲೆ ಕ್ಯಾರೆಟ್ ಹಾಕಿ ಮತ್ತು ಅದನ್ನು ಕಲಿಸ್ಬೇಕು. ಈರುಳ್ಳಿಯನ್ನು ಹಾಕಿ ಟೊಮೊಟೊನ ಹಾಕಿ ಮತ್ತು ಹೆಚ್ಚಿದ್ದನ್ನು ಟೊಮೊಟೊ ಹಾಕಿ ಸ್ವಲ್ಪ ಮಸಾಲೆ ಪೌಡ್ರು ಮತ್ತು ಅರಿಶಿಣ ಪೌಡ್ರ್ ಹಾಕಬೇಕು. 1 ಸ್ಪೂನು ಹಾಕಬೇಕು. ಅದ್ರ ತಕ್ಕಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡೋಕೆ ಇಡಬೇಕು. ಸ್ವಲ್ಪ ನೀರು ಹಾಕಬೇಕು. ಒಂದು ಅರ್ಧ ಗ್ಲಾಸ್ನಷ್ಟು ಹಾಕಿ ಸ್ವಲ್ಪ ಕುದಿಯೋಕೆ ಇಡಬೇಕು. ಉಪ್ಪು ಹಾಕ್ಬೇಕು ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು
ನಾವು ಎಷ್ಟು ಮಾಡ್ತೀವಿ ಅದ್ರ ಕನ್ಸಿಸ್ಟೆಂಟಿ ನೋಡ್ಕೊಂಡು ಮಾಡ್ಬೇಕ್ರಿ. ಸಕ್ಕರೆ ಹಾಕ್ಬೇಕ್ರಿ ಸ್ವಲ್ಪ. ಇಲ್ಲಿ ನೋಡಿರಿ ಅದಕ್ಕೆ ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ. ಪುಟಾಣಿನ ಮಿಕ್ಸಿ ಮಾಡಾಕತ್ತೀನಿ. ಪುಟಾಣಿ ಹಿಟ್ಟು ರೆಡಿ ಆಗುತ್ತೆ. ಪುಟಾಣಿ ಹಿಟ್ಟನ್ನು ಅದಕ್ಕೆ ಎಷ್ಟು ಬೇಕು ಅಷ್ಟು, ನಾನು 2ರಿಂದ 3 ಸ್ಪೂನ್ ತೊಗೊಂಡೆ ನಾನು. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕ್ರಿ. ಸ್ವಲ್ಪ ಒಂದು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಅದು ಕುದಿಯಕತ್ತಿರ್ತೈತಲ್ರಿ, ಆಫ್ ಮಾಡಿ ಇದನ್ನು ಹಾಕ್ಬೇಕು. ಅಂದ್ರೆ ಈರುಳ್ಳಿ ಸಾಗು ಇದನ್ನ ಪೂರಿ ಜೊತೆನೂ ಹಂಚ್ಕೊಂಡು ತಿನ್ನೋಕೆ ಭಾಳ ಟೇಸ್ಟ್ ಇರ್ತದೆ. ಇದನ್ನು ಗದಗಿನ ಸೈಡ್ ಭಾಳ ಮಾಡ್ತಾರೆ ರೀ. ಕ್ಯಾರೆಟ್ ಹಾಕಂಗಿಲ್ಲ ಅಷ್ಟು ಇದ್ರಾಗ. ಮತ್ತು ಇಲ್ಲೇನು ಮಾಡೋಣ ಶೇಂಗಾ ಚಟ್ನಿ ಮಾಡೋಣ. ಪಡ್ಡಿ ಸ್ವಲ್ಪ ಕೊಬ್ಬರಿನ ಹಾಕಿರ್ಬೇಕು ರೀ ಅದಕ್ಕೆ. ನಾನು ನೋಡಿರಿ ಈಗ ಇದೇನತ್ತು ಶೇಂಗಾ ಚಟ್ನಿ ಮತ್ತು ಈರುಳ್ಳಿ ಸಾಗು ರೆಡಿ ಆಯ್ತು ರೀ. ಪಡ್ಡಿಗೆ ಹಂಚ್ಕೊಂಡು ತಿನ್ನೋಕೆ ಭಾರಿ ಟೇಸ್ಟ್ ಆಗುತ್ತೆ. ಪಡ್ಡು ಮಾಡೋಣ ಬನ್ನಿ. ಈಗ ಪಡ್ಡು ಹೆಂಗೆ ಮಾಡ್ಬೇಕಪ್ಪ, ಸ್ವಲ್ಪ ಎಣ್ಣೆ ತವಾ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ ಸ್ವಲ್ಪ ಪಡ್ಡೆ ಹಾಕಿರ್ತೈತಲ್ರಿ ಟೇಸ್ಟ್ ಅಂತ ಹಾಕಬೇಕು. ನೋಡಿರಿ ಹಿಂಗಿರುತ್ತೆ. ಹಾಕಬೇಕೆಲ್ಲ ಪಡ್ಡು ಬಾಯಿ ಮುಚ್ಚಬೇಕು. ಸ್ವಲ್ಪ ಒಂದು 2-5 ನಿಮಿಷ ಹಾಕ್ಬೇಕು. ಆಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕು. ಬ್ಯಾಗ ಕಟ್ ಮಾಡಿ ಬ್ಯಾಗ ಎಣ್ಣೆ ಹಾಕಿದ್ರೆ ಫಸ್ಟ್ ಐತಪ್ಪ ಬಾಯಿ ಮುಚ್ಚಬೇಕು. ಮತ್ತೊಂದಿಟ್ಟು ಬೇದ್ಮೇಲೆ ತಿರ್ಬೇಕು. ಹಿಂಗೆಲ್ಲ ತಿರ್ಬೇಕು. ಸಕ್ಕರೆ ಹಾಕಿರ್ತೀವಲ್ರಿ, ಕ್ರಿಸ್ಪಿಯಾಗಿ ಬರ್ತಾವೆ. ಮತ್ತು ಕೆಂಪು ಆಗ್ಬೇಕಂದ್ರೆ ಸಕ್ಕರೆ ಹಾಕ್ಬೇಕು ಸ್ವಲ್ಪ, 1 ಸ್ಪೂನ್ನಷ್ಟು. ನೋಡಿರಿ ಶೇಂಗಾ